ಯುಕೆಗೆ ಬಂದು ಹತ್ತತ್ರ 2 ವರ್ಷ ಆಯಿತು ಗೈಸ್. ಇದೇ ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು. ಏನು ಅಂತ ಗೊತ್ತಾಗಬೇಕಾ? ಕೊನೆವರೆಗೂ ನೋಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ 13ನೇ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂತಂದರೆ ನೋಡಿ, ವಾಟರ್ ಮೆಲನ್ನ ಯಾವತ್ತೂ ನೋಡೇ ಇಲ್ಲ, ಯಾವತ್ತೂ ತಿಂದೇ ಇಲ್ಲ ಅನ್ನಂಗೆ ಗಬ 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 ಅಂತ ಬರೋರೆಲ್ಲರೂ ತಿನ್ಕೊಂಡತ್ತಾಗೆ ಎಂಜಾಯ್ ಮಾಡ್ತಾರೆ. ಅಷ್ಟು ದೊಡ್ಡ ವಾಟರ್ ಮೆಲನ್ ಅವ್ರು ನೋಡೇ ಇಲ್ವಂತೆ ಗೈಸ್. ಅದಕ್ಕೆ ಬನ್ನಿ ಇಂಡಿಯಾಗೆ ತೋರಿಸ್ತೀನಿ ಅಂತ ಅಂದೆ. ಆಮೇಲೆ ನನಗೂ ಒಂದು ಕೊಟ್ಟರು, ನಾನು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ. ನಾನು ಮಾತ್ರ ಅಲ್ಲ, ಎಲ್ಲರೂ, ಪ್ರತಿಯೊಬ್ಬರು ಮ್ಯಾನೇಜರ್ ಅವರು ಇವರು ಎಲ್ಲರೂ ತಿಂತಾಯಿದ್ರು. ಅದಾದಮೇಲೆ ಈ ಶಾಪಿಂದ ಆ ಶಾಪಿಗೆ ಹೊರಟೆ. ಅಲ್ಲಿಗೆ ಹೋದ್ಮೇಲೆ ಒಳ್ಳೆ ಒಂದು ಶಾಕಿಂಗಾಗಿರೋಕ್ಕಾಯ್ತಿತ್ತು ಗೈಸ್. ಆ್ಯಕ್ಚುಲಿ ನಾನು ಯುಕೆಗೆ ಬಂದಾಗಿಂದ ಸೊಳ್ಳೆಗಳು ನೋಡಿರಲಿಲ್ಲ. ಇಲ್ಲೂ ಸೊಳ್ಳೆಗಳವೆ ಅಂತ ಇದೇ ಸಾಕ್ಷಿ ನೋಡಿ. ಆ್ಯಕ್ಚುಲಿ ಲಿಟ್ರಲಿ ನೋಡೇ ಇರಲಿಲ್ಲ ನಾನು. 2 ವರ್ಷ ಆಯ್ತಾ ಬಂತೇನೋ, ಇವಾಗಲೇ ನೋಡ್ತಾ ಇರೋದು. ಈ ಶಾಪಲ್ಲಿ ಶಿಫ್ಟ್ ಮುಗಿಸ್ಕೊಂಡು ಇನ್ನೊಂದು ಶಾಪಿಗೆ ಬಂದ. ಇವನು ನೋಡಿ, ಇವನು ಇನ್ನೊಬ್ಬ ಡ್ರೈವರು ಯಾರ್ಡನ್ ಅಂದ್ಬಿಟ್ಟು, ಇವನು ಡಿಫ್ರೆಂಟಾಗಿರೋ ಮೀಟ್ಗಳನ್ನೆಲ್ಲ ತಿಂತಾ ಇರ್ತಾನೆ. ಅಂತಂದರೆ ಮುಂದೆ ಬರೋ ಬ್ಲಾಗ್ಗಳಲ್ಲಿ ಹಂಗೆ ಡಿಫ್ರೆಂಟ್ ಆಗ್ತಾ ಇರ್ತೀನಿ ನೋಡಿ. ಇದೇನೋ ಹಾಟ್ ಡಾಗ್ಸ್ ಅಂತೆ, ಬೀಫ್ದು. ಅಯ್ಯೋ ರಾಮ ಅನ್ಕೊಂಡೆ. ಆಮೇಲೆ ಇದನ್ನು ಬಾಕ್ಸ್ಗೆ ಹಾಕ್ಬೇಕಾರೆ ನಮ್ಮ ಮ್ಯಾನೇಜರು ಎಷ್ಟು ಫನ್ನಿ ಅಲ್ವಾ. ನಮ್ಮದು ಒಂದು ಕ್ರಿಯೇಟಿವ್ ಇರಲಿ ಅಂದ್ಬಿಟ್ಟು ಅದು ಇದು ಡಿಸೈನ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಅಂದ್ಕೊಳ್ಳಿ ಕೆಲಸದಲ್ಲೇ. ನೀವು ನನ್ನ ಲಾಸ್ಟ್ ಬ್ಲಾಗ್ ನೋಡಿರ್ತೀರ, ಟಿಮೋಟನ್ಸು. ಸೊ ನಾವು ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಎಲ್ಲ ಆರ್ಡ್ರ್ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಂದ್ಕೊಳ್ಳಿ. ಈ ಖಾಲಿ ರೋಡ್ ನೋಡ್ತಾ ಇದ್ರೆ ನನಗೆ ಯಾವಾಗಲೂ ಈ ಸಾಂಗೇ ನೆನಪಾಗೋದು. 130 ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ ಡಿಂಡಿಡಿಂಡಿಡಿಂಡಿಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆಯಿತು ಅನ್ಕೋತೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್.